ಉಡುಪಿ ಟು ಮಣಿಪಾಲಕ್ಕೆ ಹೋಗುವ ನೀರಿಗೆ ಒಂದು ಸ್ಟೇಟ್ಮೆಂಟ್ ಕಟ್ಟಿದ್ದಾರೆ. ಅದರ ಬುಡದಲ್ಲಿ ಮಣ್ಣು ಹಾಕಿದ್ದಾರೆ. ಇನ್ನೊಂದು ವರ್ಷ ಹಾಗೆ ಆಯ್ತು, ಎಲ್ಲ ಬಂದು ಎಲ್ಲ ಕೊಚ್ಕೊಂಡೋಯ್ತು, ಇದ್ದವ್ರ ಗದ್ದೆ ಎಲ್ಲ ಇದಾಯ್ತು. ಇನ್ನಷ್ಟು ಮಳೆ ಜಾಸ್ತಿ ಆದರೆ ಸಂಪೂರ್ಣ ಹೊಳೆ ಅನ್ನೋದು ರೈತರ ಜಮೀನಿಗೆ ಆಗಿ ಹೋಗಿ ಸಂಪೂರ್ಣ ಹೊಳೆ ಅನ್ನೋದು ಬೇರೆ ರೀತಿ ಆಗ್ತದೆ. ಉಡುಪಿ ಜಿಲ್ಲೆಯ ಆರೂರು ಗ್ರಾಮದಲ್ಲಿ ನದಿ ಕೊರೆತದಿಂದಾಗಿ ಅಪಾರ ಪ್ರಮಾಣದ ಕೃಷಿ ಭೂಮಿ ನಷ್ಟವಾಗಿದೆ. ವಾರಾಹಿ ಕುಡಿಯುವ ನೀರಿನ ಕಾಮಗಾರಿ ವೇಳೆ ನದಿಗೆ ಅಡ್ಡಲಾಗಿ ಹಾಕಿದ್ದ ಮಣ್ಣಿನ ರಾಶಿ ತೆರವು ಮಾಡಿಲ್ಲ. ಇದರಿಂದಾಗಿ ನದಿಯ ಹರಿವಿನ ದಿಕ್ಕೇ ಬದಲಾಗಿದ್ದು ಕೃಷಿ ಭೂಮಿಯತ್ತ ನೀರು ನುಗ್ಗಿದೆ. ಅನೇಕ ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಈ ಗಂಭೀರ ಸಮಸ್ಯೆ ಕುರಿತಾದ ಮಾಹಿತಿ ಇಲ್ಲಿದೆ. ಉಡುಪಿ ತಾಲೂಕಿನ ಬೆಳಮಾರು ದೊಡ್ಡ ಬ್ರಿಡ್ಜ್ ಹತ್ರ, ಅಂದರೆ ಬೆಳಮಾರು ದೊಡ್ಡ ಸೇತುವೆ ಹತ್ರ ಪಕ್ಕದಲ್ಲಿ ಒಂದು ವಾರಾಯಿ ನೀರು ಯೋಜನೆಯದ್ದು ಉಡುಪಿ ಟು ಮಣಿಪಾಲಕ್ಕೆ ಹೋಗುವ ನೀರಿಗೆ ಒಂದು ಸ್ಟೇಟ್ಮೆಂಟ್ ಕಟ್ಟಿದ್ದಾರೆ. ಅದರ ಬುಡದಲ್ಲಿ ಮಣ್ಣು ಹಾಕಿದ್ದಾರೆ. ಆ ಮಣ್ಣು ತೆರವುಗೊಳಿಸಿ 3 ವರ್ಷಗಳ ನಾವು ನಮ್ಮ ಪಂಚಾಯತ್ನವರಿಗೆ ವಿದೌಟ್ ನಮ್ಮ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಥವಾ ನಾವು ಇದು ಜಿಲ್ಲಾಧಿಕಾರಿಗಳಿಗೆ DC ಗೆ ಅಪ್ಲೈ ಕೊಟ್ಟಿದ್ದೇವೆ. ನೋಡಿ, ಇದು ಮಣ್ಣು ತೆರವು ಆದರೂ ಯಾರು ಮುತುವರ್ಜಿವಹಿಸಿಲ್ಲ. ಆದರೂ ನಾವು ಈಗ ಪುನಃ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಕೋಟಾ ಶ್ರೀನಿವಾಸ ಪೂಜಾರಿ MP ಆದವರು ಮತ್ತು ಯಶ್ಪಾಲ್ ಸುವರ್ಣ ಅವರು ಖುದ್ದಾಗಿ ನೋಡಿ ಆ ಮಣ್ಣನ್ನು ತೆರವುಗೊಳಿಸಿ ಜನರಿಗೆ ಆಗುವ ಅನ್ಯಾಯವನ್ನು ಮತ್ತು ಗದ್ದೆಯಲ್ಲಿ ಆಗುವ ಅನ್ಯಾಯವನ್ನು ತೆರವುಗೊಳಿಸಿ ಗದ್ದೆ ಬೇಸಾಯ ಎಲ್ಲ ಕುಚ್ಚಿಕೊಂಡು ಹೋಗ್ತಾ ಇದೆ. ಎಡಬದಿಯಲ್ಲಿ ಸೇತುವೆ ಎಲ್ಲ ಕುಚ್ಚಿಕೊಂಡು ಹೋಗಿದೆ, ಬಲಬದಿಯಲ್ಲಿ ಕುಚ್ಚಿಕೊಂಡು ಹೋಗಿದೆ. ಇದಕ್ಕೆ ಖುದ್ದಾಗಿ ನೋಡಿ ಪರಿಶೀಲನೆ ಮಾಡಿ ಇದಕ್ಕೆ ನ್ಯಾಯ ದೊರಕಿಸಿಕೊಡಬೇಕಾಗಿ ವಿನಂತಿಗೊಳ್ಳುತ್ತೇನೆ. ನನ್ನ ಹೆಸರು ಸಿರಿಲ್ ಡಿಸೋಜ, ಬೆಳಮಾರು, 6 ನಿವಾಸಿ. ನಾವು ಇದು ಹೊರೆಯದ್ದು ಬ್ರಿಡ್ಜ್ ಆಗುವತ್ತಿಗೆ ಹೇಳಿದ್ದೇವೆ. ನೀವು ಇದು ಮಾಡಿದ ಮೇಲೆ ಎಲ್ಲ ಕ್ಲಿಯರ್ ಮಾಡಿ ಕೊಡಿ ಅಂತ ನಾವು ಹೇಳಿದೆ. ನಂದು ಇದೆ ಪಕ್ಕದ ಮನೆ, ಇದೇ ಮನೆ ಇದೆ ನಮ್ಮ ಮನೆ. ನಾವು ಇದು ಮಣ್ಣು ತೆಗಿಯೋದು ಹೇಳಿ ಕ್ಲಿಯರ್ ಮಾಡಿ ಮಣ್ಣು ತೆಗೆದು ನೀರು ಹೋಗುವ ಹಾಗೆ ಮಾಡಿಕೊಡಿ ಅಂತ ಹೇಳಿದ್ದೇವೆ. ಅವರು ಆಕಸ್ಮಿಕ ಎಂತಾಯಿತು, ಅವರ ಕೆಲಸ ಡಿಲೇ ಆಯಿತು. ಮಣ್ಣು ತೆಗಿಯೋತ್ತಿಗೆ ಮಳೆ ಬಂತು. ಒಂದು ಸ್ವಲ್ಪ ಮಣ್ಣು ತೆಗೆದು ಅಲ್ಲೇ ಬಿಟ್ಟುಬಿಟ್ರು. ಕಡೆ ಅವ್ರಿಗೆ JCB ಹೋಗಿ ಆಗಲಿಲ್ಲ. ಅದರ ನಂತರ ತೆಗಿಬೋದಿತ್ತು. 1 ವರ್ಷ ಬಿಟ್ಟು ಹೋಗೋತ್ತಿಗೆ 1 ವರ್ಷದಲ್ಲೇ ಎಲ್ಲ ಕೊಚ್ಚಿಕೊಂಡು ಹೋಯ್ತು, ಒಂದು ಸೈಡ್ ಹೋಯ್ತು. ಅದ್ರ ನಂತರ ಮಳೆ ಬಿಟ್ಟು ಅದ್ರ ನಂತರ ತೆಗಿಬೋದು. ಅದನ್ನು ಹೊರೆಯವರು ಇದು ಮುಟ್ಲಿಕ್ಕೇ ಬರಲಿಲ್ಲ. ಅದಾಗಿ ಪಂಚಾಯತ್ ಅವರು ಅವರಿಗೆ ತಿಳಿಸಲಿಲ್ಲ ಏನೋ. ಪಂಚಾಯತಿಗೆಲ್ಲ ಗೊತ್ತಿದೆ, ವಾಟ್ಸಪ್ ಮಾಡಿದ್ದು, ಪೇಪರಲ್ಲಿ ಎಲ್ಲ ಹಾಕಿದ್ದು. ಅದನ್ನು ಯಾರು ಇದು ಮಾಡಲೇ ಇಲ್ಲ. ಇನ್ನೊಂದು ವರ್ಷ ಹಾಗೆ ಆಯಿತು, ಎಲ್ಲ ಬಂದು ಎಲ್ಲ ಕೊಚ್ಕೊಂಡು ಹೋಯ್ತು, ಇದ್ದವ್ರ ಗದ್ದೆ ಎಲ್ಲ ಇದಾಯಿತು. ಬೇಸಾಯ ಮಾಡುವಂಥದ್ದು ಹೊಟ್ಟೆಪಾಡು ಇದಕ್ಕೋಸ್ಕರ ಅದಕ್ಕೆ ಕಲ್ಲು ಹಾಕಿ ಎಂತಾದರೂ ಪಂಚಾಯತಿಗೆ ಮಾಡ್ಬೋದಿತ್ತು, ಪಂಚಾಯತ್ ಅವರಿಗೆ. ಅದು ಅವರು ಇದ್ರ ಹತ್ರನೇ ಬರಲಿಲ್ಲ. ಈಗ ಈ ಸರಿ ಸಹ ಹಾಗೆ, ಈ ಸರಿ ಮಳೆ ಕಮ್ಮಿ ಇತ್ತು, ಆದರೂ ಆಚೆ ಸೈಡಿಂದ ಈಗ ಹೋಗಲಿಕ್ಕೆ ಶುರು ಆಗಿದೆ. ಇನ್ನು ಪುನಃ ಆಚೆಯಿಂದ ಹೋಗಲಿಕ್ಕೆ ಶುರು ಆಗಿದೆ. ಇದಕ್ಕೆ ಎಂತಾದರೂ ಪರಿಹಾರ ಕೊಡಬೇಕು, ಗದ್ದೆಯವರಿಗೂ ಕೊಡಬೇಕು, ಮತ್ತು ಇದು ತಡೆಗಟ್ಟು ಮಾಡಬೇಕು. ಕಲ್ಲೆಲ್ಲ ಹಾಕಿ ಒಂದು ತಡೆಗಟ್ಟುಕೊಂಡು ಇಲ್ಲದ್ದು ಕ್ಲಿಯರಾಗಿ ಇಲ್ಲಿ ಕಟ್ಟಿರುವಂಥ ಇದು ಕಲ್ಲು ಅಡಿಗೆ ಹಾಕಿದ ಅದನ್ನು ಕ್ಲಿಯರ್ ಮಾಡಿ ಕೊಡಬೇಕಂತೇಳಿ ವಿನಂತಿ. ರಾಣಿ ಡಿಸೋಜ, ಬೆಳಮಾರು. ಈ ಒಂದು ವಾರಾಹಿ ಯೋಜನೆಯ ಅವೈಜ್ಞಾನಿಕ ಕಾಮಗಾರಿ ಹಿಂದೆ ನಮ್ಮ ಅವಧಿಯಲ್ಲಿ ಈ ಪೈಪ್ಲೈನ್ ಕಾಮಗಾರಿ ಆಗ್ತಿತ್ತು. ಆದರೆ ಸಾಕಷ್ಟು ರೈತರು ತೊಂದರೆಗೊಳಗಾಗಿದ್ದರು. ಯಾಕಂದರೆ ಸ್ವಂತ ಜಮೀನಲ್ಲಿ ಪೈಪ್ಲೈನಿಗೆ ಅವಕಾಶ ಕೊಟ್ಟು ಒಂದು ಕುಡಿಯ ನೀರು ಯೋಜನೆಗೆ ಸಹಕಾರ ನೀಡಿದಂಥ ನಮ್ಮ ರೈತರು. ಈ ಮಳೆಗಾಲ ಮುನ್ನ ನಾವು ಅವರಿಗೆ ಎಚ್ಚರಿಕೆ ನೀಡಿತ್ತು, ಈ ಮಣ್ಣು ಹಾಕಿ ತೆಗಿಬೇಕು, ಇಲ್ಲಾಂದರೆ ಒಂದು ಸೈಡು ಪ್ರವಾಹದಿಂದ ಹೋಗ್ತಂತೆ. ಆದರೆ ಅವರು ಯಾವ ಗಮನಕ್ಕೆ ಬರಲಿಲ್ಲ. ಆದರೆ ನಾವು ಪುನಃ ಗ್ರಾಮ ಪಂಚಾಯತಿಂದ ಜಿಲ್ಲಾಧಿಕಾರಿಯವರಿಗೆ ಮತ್ತು ವಾರಾಯಿ ಇಲಾಖೆಯವರಿಗೆ ಮತ್ತು ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ಸಹ ಜಿಲ್ಲಾಧಿಕಾರಿ ಎದುರೇ ಎಲ್ಲ ರೈತರಿದ್ದರೂ ಮನವಿ ಕೊಟ್ಟಿದ್ದು. ಆದರೆ ಯಾವುದೇ ಒಂದು ಆ ಮನವಿಗೆ ಸ್ಪಂದಿಸದೆ ಇದು ಎರಡನೇ ಮಳೆಗಾಲ. ಕಳೆದ ಬಾರಿ ಸಹ ಇಲಾಖೆಯನ್ನು ಕರೆಸು ಶಾಸಕರು ಬಂದಿದ್ದರು. ಪುನಃ ಅಧಿಕಾರಿಗಳು ನೇರವಾಗಿ ನಮ್ಮೆದುರೇ ಫೋನ್ ಮಾಡಿ ಅನುದಾನ ಇಡಲಿಕ್ಕೆ ಮತ್ತು ಎಸ್ಟಿಮೇಟ್ ಮಾಡಲಿಕ್ಕೆ ಹೇಳಿದರು. ಆದರೆ ಅಧಿಕಾರಿಗಳು ಯಾವುದೇ ಇದರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳಿಲ್ಲ. ಇದರಿಂದ ಬಹಳಷ್ಟು ನೀವು ಈಗಾಗಲೇ ನೋಡಿದಾಗೆ ಭಾಳಷ್ಟು ರೈತರಿಗೆ ಇದೇ ಥರ ಈ ಸರಿ ಮಳೆ ಅಭಾವ, ಸ್ವಲ್ಪ ಮಳೆ ಪ್ರವಾಹ ಕಮ್ಮಿ ಇದೆ. ಇನ್ನಷ್ಟು ಮಳೆ ಜಾಸ್ತಿ ಆದರೆ ಸಂಪೂರ್ಣ ಹೊಳೆ ಅನ್ನೋದು ರೈತರ ಜಮೀನಿಗೆ ಆಗಿ ಹೋಗಿ ಸಂಪೂರ್ಣ ಹೊಳೆ ಅನ್ನೋದು ಬೇರೆ ರೀತಿ ಆಗ್ತದೆ. ಆ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ಪ್ರಯತ್ನ ಮಾಡ್ತುಂಟು.
ಆ ನಿಟ್ಟಿನಲ್ಲಿ ಇನ್ನಾದರೂ ಸಹ ಸರ್ಕಾರ ಎಚ್ಚೆತ್ತುಕೊಳ್ಳಲಿ. ಈ ರೈತರ ಸಮಸ್ಯೆಯನ್ನು, ಗ್ರಾಮಕ್ಕೆ ಬಂದಂಥ ಈ ಸಮಸ್ಯೆಯನ್ನು ಆದಷ್ಟು ಬಗೆಹರಿಸಲಿ. ಶಾಸಕರೊಂದಿಗೆ ನಾವೆಲ್ಲ ಮಾತಾಡಿದ್ದೇವೆ, ಶಾಸಕರು ಸಹ ಭರವಸೆ ನೀಡಿದ್ದಾರೆ. ಹಾಗಾಗಿ ಪುನಃ ನಾವು ಈ ಯೋಜನೆಯ ಪ್ರಯತ್ನದಲ್ಲಿ ನಾವಿದ್ದೇವೆ ಅಂತ ಹೇಳುತ್ತಾ ಎ ಗುರುರಾಜರಾವ್, ಆರೂರು, ನಿಕಟಪೂರ್ವ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಆರೂರು.